Hi, hello, my dear friends. Welcome back to my channel. ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ನ್ಯೂಸ್ ಫಾರ್ ಆಲ್ ದಟ್ ಗೌರ್ಮೆಂಟ್ ಎಂಪ್ಲಾಯೀಸ್, ಎಸ್ಪೆಷಲಿ ಅದು GPT ಟೀಚರ್ಸ್ಗೂ ಮತ್ತು PhD ಟೀಚರ್ಸ್ಗೂ ಮತ್ತು ಅದೇ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಒಂದು ವೆರಿ ಇಂಪಾರ್ಟೆಂಟ್ ನ್ಯೂಸ್ ಇದಾಗಿರುತ್ತೆ. ಇದನ್ನು ನಿಮ್ಮ ಗಮನಕ್ಕೆ ತರೋಣ ಅಂತ ಬಿಟ್ಟು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ, ಇದುವರೆಗೂ ಈ OPS ತೆಗೆದುಹಾಕಿದ್ದಾರೆ. ಬಟ್ NPS ಜಾರಿಗೆ ತಂದು ನ್ಯಾಷನಲ್ ಪೆನ್ಷನ್ ಪಾಲಿಸಿಯನ್ನು ಇವಾಗ ಅಸ್ತಿತ್ವದಲ್ಲಿದೆ. ಬಟ್ ಈ ಒಂದು ಎಲೆಕ್ಷನ್ ಟೈಮಲ್ಲಿ ನಮ್ಮ ಸರ್ಕಾರ ಒಂದು ಭರವಸೆಯನ್ನು ಕೊಟ್ಟಿತ್ತು. ಅದೇನಪ್ಪ ಅಂತಂದರೆ, ಈ OPC ಮತ್ತೆ ಜಾರಿ ಮಾಡ್ತೀವಿ ನಮ್ಮನ್ನೇನಾದರೂ ಅಧಿಕಾರಕ್ಕೆ ತಂದರೆ ಅಂತಬಿಟ್ಟು ಒಂದು ಭರವಸೆಯನ್ನು ಕೊಟ್ಟಿತ್ತು. ಆ ಒಂದು ಭರವಸೆಗೆ ಈಡೇರಿಸುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು OPS ಬಗ್ಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಲಭ್ಯವಾಗಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕರ್ನಾಟಕ ಸರ್ಕಾರದ ಸಚಿವಾಲಯ, ವಿಧಾನಸೌಧ, ಬೆಂಗಳೂರು. ದಿನಾಂಕ 10/12/2025 ಆವಾಗ ಬಂದಿರತಕ್ಕಂಥದ್ದು. ಬಟ್ ಈಗ ಲಭ್ಯವಾಗಿದೆ, ನಿಮಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ. ದಿನಾಂಕ 22/12/2025 ಅಪರಾಹ್ನ ಅಂದರೆ 4 ಗಂಟೆಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು ಇವರ ಅಧ್ಯಕ್ಷತೆಯಲ್ಲಿ ಕೊಠಡಿ ಸಂಖ್ಯೆ 306 3ನೇ ಮಹಡಿ ವಿಧಾನಸೌಧದಲ್ಲಿ ರಾಜ್ಯದಲ್ಲಿ ಜಾರಿ ಇರುವ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಬದಲಾಗಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವ ಸಾಧ್ಯತೆಗಳ ಕುರಿತು ಚರ್ಚೆ ನಡೆಸಲು ಸಮಿತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಸದರಿ ಸಭೆಗೆ ಹಾಜರಾಗುವಂತೆ ಕೋರಿದೆ. ಯಾವಾಗ 22/12 ಅಂದರೆ ನಾಳೆ. ಅದನ್ನ ಮಧ್ಯಾಹ್ನ ಒಂದು 4 ಗಂಟೆಗೆ ಒಂದು ಮೀಟಿಂಗನ್ನು ಕರೆದಿದ್ದಾರೆ. ಆ ಮೀಟಿಂಗು ಏನಕ್ಕೆ ಅಂತಂದರೆ, ಈ ಒಂದು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಮೀಟಿಂಗನ್ನು ಕರೆದಿದ್ದಾರೆ. ಆ ಮೀಟಿಂಗಿಗೆ ಇಲ್ಲಿ ನೋಡ್ಬೋದು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು. ಒಂದು ಸಂಘದ ವತಿಯಿಂದ ನಮ್ಮ ಷಡಕ್ಷರಿ ಸರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಕೂಡ ಹೋಗಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಇದೆ. ಏನಕ್ಕೆ ಅಂತಂದರೆ, ಈ ಒಂದು ಹಳೆ ಪಿಂಚಣಿ ಆದದ್ದೇ ಆದಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರ ನಿವೃತ್ತಿ ಪಿಂಚಣಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಮತ್ತೆ ಜಾರಿಗೆ ತರಬೇಕು ಅಂತ ಒಂದು ದೃಷ್ಟಿಯಿಂದ ಮೀಟಿಂಗನ್ನು ನಾಳೆ ಕರೆದಿದ್ದಾರೆ. ಆ ಮೀಟಿಂಗಲ್ಲಿ ಏನು ಡಿಸಿಷನ್ ತಗೊಳ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಇದು ಈ ವಿಡಿಯೋನ ವಿಶೇಷತೆ. ಹೀಗೆ ಹೊಸ ಅಪ್ಡೇಟ್ಗೋಸ್ಕರ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.